ಹಲೋ ಎವ್ರಿವನ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಎಸ್, ಇವಾಗ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನಾದರೂ ನೋಡಿ. ಓಕೆ, ಅವ್ರ ಹೆಸರನ್ನು 3 ಬಾರಿ ಹೇಳಿ. ಅವ್ರು ನಿಮ್ಮಿಂದ ದೂರ ಆಗೋದಕ್ಕೆ ಏನು ಕಾರಣ ಇದೆ, ಯಾಕೆ ನಿಮ್ಮಿಂದ ಅವರು ದೂರ ಆಗಿದ್ದಾರೆ. ಓಕೆ, Knight of Swords. ಓಕೆ, 3 of Pentacle, 4 of Pentacle. ಇಲ್ಲಿ ನಿಮ್ಮ ಪರ್ಸನ್ಗೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಅಂದರೆ ಅವರು ಮನೆಗೆ ಅವರೇ ದೊಡ್ಡ ವ್ಯಕ್ತಿ ಆಗಿರಬಹುದು, ಅಥವಾ ಇಲ್ಲಿ ಅವರಿಗೆ ಮನೆ ಜವಾಬ್ದಾರಿ ತುಂಬಾ ಇದೆ. ಅವ್ರ ಮನೆನ ಅವರೇ ನಡೆಸಬೇಕಾಗಿದೆ. ಓಕೆನಾ, ಜವಾಬ್ದಾರಿನ ಅವರೇ ತಗೊಳ್ಬೇಕಾಗಿದೆ. ಆ ಒಂದು ರೀಸನ್ ಅಂದರೆ ಅವರಿಲ್ಲಿ ಮನೆ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿ ನಿಮ್ಮನ್ನು ಬಿಟ್ಟಿದ್ದಾರೆ ಅನ್ನೋವಂಥದ್ದಲ್ಲ. ಇಲ್ಲಿ ಮನೆ ಜವಾಬ್ದಾರಿ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಜೊತೆಗೆ ಅವರು ಪ್ರೀತಿಯಿಂದ ಇರೋದಕ್ಕೆ ಅಥವಾ ನಿಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇಲ್ಲಿ ಅವ್ರು ಫೈನಾನ್ಷಿಯಲಿ ಕೂಡ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇದೆ. ಫೈನಾನ್ಷಿಯಲಿ ಲೋ ಫೀಲ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ಅವ್ರು ಇನ್ನೂ ಸ್ಟೇಬಲ್ ಆಗಲಿಲ್ಲ. ವರ್ಕ್ ಹುಡುಕ್ತಾ ಇರ್ಬೋದು, ಕೆಲಸ ನೋಡ್ತಾ ಇರ್ಬೋದು, ಅಥವಾ ಕೆಲಸಕ್ಕೆ ಈಗ ಜಾಯಿನ್ ಆಗಿರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಬರ್ತಾ ಇದೆ. ಓಕೆನಾ, ಸೊ ಆ್ಯಂಡ್ ಇನ್ನೊಂದು ಇಲ್ಲಿ ಎನರ್ಜಿ ಬರ್ತಿರೋಂಥದ್ದು ಏನಂದರೆ, ಜವಾಬ್ದಾರಿ ತೊಗೊಂಡಿದ್ದಾರೆ. ಮನೆಯ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿರೋ ಕಾರಣ ಇಲ್ಲಿ ನಿಮಗೆ ಸರಿಯಾದಂಥ ಸಮಯ ನಿಮಗೆ ಕೊಡೋಕ್ಕಾಗದೇ ಇರೋ ಕಾರಣದಿಂದ ಅವ್ರು ನಿಮ್ಮಿಂದ ದೂರ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲಿಗೆ ಮೆಸೇಜ್ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ಕೆಲವೊಂದು ಸ್ಟ್ರೆಸ್ಗಳಿದೆ ಆ್ಯಂಡ್ ತುಂಬ ಟೆನ್ಷನ್ ಇದೆ ಅವರಿಗೆ. ಅವ್ರ ಲೈಫಲ್ಲಿ ವರೀಸ್ ತುಂಬಾ ಇದೆ. ಸೊ ಇಲ್ಲಿ ಅವರಿಗೆ ಆ ಟೆನ್ಷನ್, ಆ ಒಂದು ಸ್ಟ್ರೆಸ್ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರು ನಿಮ್ಮ ಜೊತೆನೂ ಚೆನ್ನಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಲೈಫಲ್ಲಿ ಅವರು ಕೂಡ ಹ್ಯಾಪಿಯಾಗಿರ್ಲಿಕ್ಕೆ ಆಗ್ತಿಲ್ಲ. ಸೊ ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಈ ಒಂದು ರೀಸನ್ನಿಂದನೇ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಆ್ಯಂಡ್ ಅವ್ರ ಮೇಲಿರೋಂಥ ಜವಾಬ್ದಾರಿಗಳಿಂದ ಇಲ್ಲಿ ನಿಮ್ಮಿಂದ ದೂರ ಇರಲಿಕ್ಕೆ ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ದೂರ ಆಗಲಿಕ್ಕೆ ಕೂಡ ರೀಸನ್ ಅದೇ ಅಂತೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. God bless you all.